ಡೇ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಸ್ ಸ್ಟ್ಯಾಂಡಿಗೆ ಬಂದಾಗ ಬಸ್ ರೆಡಿ ಆಯಿತು ಸರಿ ಅಂತ ಹತ್ಕೊಂಬಕ್ಕೋದ್ರೆ ಇನ್ನು ಸ್ವಲ್ಪದಲ್ಲೇ 30 ಸರಿ ಬೇರೆ ರೂಟಿನ ಬಸ್ ಹತ್ಕೊಂಡು ಹೋದೆ. ಇನ್ನು 4 ಸ್ಟಾಪ್ ಮುಂದೆ ಹೋದರೆ ಸಾಕು ಸಿಗುತ್ತೆ. ಅದು ಬೇರೆ, ಅದು ಫುಲ್ ರಶ್ ಆಗಿತ್ತು. 4 ಸ್ಟಾಪ್ ಬಿಟ್ಟಾದಮೇಲೆ ಫುಲ್ ಖಾಲಿ ಆಗಿರ್ತೈತೆ, ರಶ್ ಇರೋದು ಅಂದ್ಕೊಂಡ್ರೆ ಬಂದು ನೋಡಿದ್ರೆ ಫುಲ್ ರಶ್ ಆಗೈತೆ. ಸರಿ ಅಂತ ಇನ್ನೇನು ಮಾಡೋಣ ಅಂತ ಅದೇ ಬಸ್ ಹತ್ಕೊಂಡು ಅಂತೂ ಕಾಲೇಜ್ ಹತ್ರ ಬಂದು ನೋಡಿದಾಗ ಇನ್ನೂ ಯಾರೂ ಬಂದಿರಲಿಲ್ಲ. ಇಬ್ಬರು ಇದ್ದರು. ಅವರಿಬ್ಬರು ಕೂಡ ಕೂತ್ಕೊಂಡು ಗೇಮ್ ಮಾಡ್ತಾಯಿದ್ದಾರೆ ವಿದ್ಯಾದಾಸ್ಗೆ. ಮಾಂತೇಶ್, ಬೆಳಗ್ಗೆ ಫ್ರೀ ಫೈರ್ ಆಡ್ತಿದ್ದಿ? ಆಡ್ತೀಯಾ? ಇನ್ನೇನು ಕೆಲಸ ಇಲ್ವಾ ನಿನಗೆ? ಸರಿ ಈತ ತಿರುಗಿ ನೋಡಿ ಫ್ರೆಂಡ್, ಇವನ್ ಫೋನ್ ಹರಾಜ್ ಆಗ್ತಿದ್ದೀವಿ ಇವತ್ತು. ಕೂಗಲೇ ಕೂಗ ಕೂಗಾರ ಡ್ರ್ಯಾಗನ್, ನೀನೊಂದು ರೇಟ್ ಕೂಗ ಮಚ್ಚಿ. ಡ್ರ್ಯಾಗನ್ ಓಯ್ ನೀನೊಂದು ಕೂಗು, ಜೋರ ಕೂಗು. 200 ರೂಪಾಯಿ. 201 11 20 ಬುಕ್ಕರಾಜ್ಗೆ ಹೋಗ್ತಿದ್ದೀವಿ ಇವಾಗ. 8 ರೂಪಾಯಿ ಒಂದ್ಸಲಿ, 9 ರೂಪಾಯಿ ಲಕ್ಕಿ ನಂಬರ್ 9 ರೂಪಾಯಿ ಅಷ್ಟೇ ಲಕ್ಕಿ ನಂಬರ್ 9.9 ಒಂದ್ಸಲಿ 15 10 ರೂಪಾಯಿ ಒಂದ್ಸಲಿ 15. ನಾನು ಜಾಸ್ತಿ ಹೋಗಿಲ್ವಾ ಇಲ್ಲಿ? 5 ರೂಪಾಯಿ ಒಂದ್ಸಲಿ 20 ರೂಪಾಯಿ ಒಂದ್ಸಲಿ 20.1 ಈ ನನ್ನ ಮಕ್ಕಳು ನನ್ನ ಬ್ಯಾಗೆ ಎತ್ಕೊಂಡು ಹರಾಜ್ ಆಗ್ತಾ ಇದ್ದಾರೆ ಕೊನೆಗೆ. ಯೋ ಬಿಟ್ಬಿಡ್ರೋ ನನ್ನ ಬ್ಯಾಗ್ನ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಮಚ್ಚಿ ಎಲ್ಲರದು ಆದ್ಮೇಲೆ ಊಟಕ್ಕೆ ಹೋಗ್ತಿದೀವಲ್ಲ ನಾವು. ಕೇಳಿದ್ರ ಸರ್ನಾ ಊಟಕ್ಕೆ ಹೋಗ್ತಿದ್ದೀನಿ ಅಂತ? ಅಲ್ಲಿ ಮುಂದೆ ಹೋಗ್ತಾ ಇದ್ದಾನಲ್ಲ ಅವ್ನು ಬೆಳ್ ಮಾತ್ರ ಯಾವಾಗೂ ಬಾಯಾಗಿರ್ತೈತೆ, ಬಾಯಿಗೆ ಸಿಗ್ತಾಯಿಲ್ಲ. ಅಂದಿರೋದಂದ್ರೆ ಇಲ್ಲೊಂದು ಇಂಟರ್ವ್ಯೂ ಮಾಡೋರು, ಅದಕ್ಕೆ ಅವ್ರದ್ದು ಎಲ್ಲಾರ್ದು ಆಯ್ತು. ನಮ್ದು ಲೇಟಾಗಿ ಆಯ್ತು ಇಂಟರ್ವ್ಯೂ ಎಲ್ಲಾರ್ದು, ಅದಕ್ಕೆ ಇವಾಗ ಊಟ ಮಾಡಕ್ಕೆ ಬರ್ತಾ ಇದೀವಿ. 10 ರೂಪಾಯಿ ನೀರಿಗೆ ನಾಲ್ಕು ಎಷ್ಟು ಜನ ಹೋಗ್ತಿದೀವಿ ನೋಡ್ರಿ ಇಲ್ಲಿ. 10 ರೂಪಾಯಿ ನೀರು, ಆದ್ರೆ ಹೋಗ್ತಿರೋದು ಗುಂಪು. ನಮ್ದು ಊಟ ಆದಮೇಲೆ ಸರ್ ಇದ್ಬಿಟ್ಟು 10 ರೂಪಾಯಿ ನೀರು ಥರ ಹೋಗ್ರಪ್ಪ ಅಂತ ಕಳಿಸಿದ್ರು. ಆದರೆ ಒಬ್ರು ಹೇಳಿದ್ರೆ ಈ ನನ್ನ ಮಕ್ಕಳೆಲ್ಲ ಗುಂಪೇ ಹೋಗ್ತಾ ಇದ್ದಾರೆ. ನೀರು ಬಾಟ್ಲಿಗ? ಓಹ್ ಹಂಗೆ. ಆ ಕಡೆ ಇರೋರಿಗೆಲ್ಲ ರೆಕಾರ್ಡ್ ಬರ್ದಿಲ್ದವ್ರಿಗೆಲ್ಲ ಸರಿಯಾಗಿ ಕ್ಲಾಸ್ ತಗೊಂತಿದ್ದಾರೆ ನಮ್ಮ ಸದ್ಯಕ್ಕೆಲ್ಲ ನಮ್ಮ ರೆಕಾರ್ಡ್ ಮುಗ್ದೋಗೈತಿ ಇವಾಗ. ಕಾಲೇಜ್ ಏನೋ ಬಿಡ್ತು, ಆದರೆ ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡಲ್ಲಿ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ನೋಡ್ರಿ ನನ್ನ ಮಕ್ಕಳು. ಬರ್ರೋ ಅಂದರೂ ಗೊತ್ತಿಲ್ಲ. ನಿಮ್ಮ ಗ್ರೂಪ್ಗಳು ಇಂಥವ್ರು ಇರ್ತಾರೆ, ಅವ್ರಿಗೆ ಟ್ಯಾಗ್ ಮಾಡಿರಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂದು ಕಡ್ರ ಬಸ್ ಸ್ಟ್ಯಾಂಡು ಕಲ್ಲು ಬಿಸಾಕ್ರೋ. ಜೀವ ಬಂದಂತಾಗಿದೆ.
ಏಯ್ ಗಂಡ ಹೆಂಡ್ತಿಗಳು ತಿರುಗ್ರ ಇಲ್ಲಿ ಒಂದು ಸ್ವಲ್ಪ. ಯೋ ಬಸ್ ಸ್ಟ್ಯಾಂಡ್ ಬಂದು ಬಿಡೋ ಮಚ್ಚಿ. ಹುಡುಗಿಯರು ಇರ್ತಾರೆ ಎಲ್ಲಾರು. ಅಣ್ಣ 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 ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಮ್ಮ ಹುಡುಗಿ ಏನಿರಲ್ಲ ನಡಿಯೋಣ. ಬಸ್ ಸ್ಟ್ಯಾಂಡ್ ಬಂತು ಬರ್ರೋ ಅಂದ್ರು ಬರ್ತಾರೆ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್.